ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನೋಡಿ ಬೆಳಿಗ್ಗೆ ತೆಂಗಿನ ಮರಕ್ಕೆ ನೀರು ಬಿಡ್ತಾ ಇದ್ದೇನೆ. ಮುನ್ಸಿಪಾಲ್ಟಿ ನೀರು ಬರುತ್ತಲ್ವ, ಹಾಗೆ ವಾರಕ್ಕೆ 2 ದಿನ ಹೀಗೆ ನೀರು ಬಿಡ್ತೇನೆ. ಎಲ್ಲ ಕಡೆ ಡೈಲಿ ನೀರು ಹಾಕ್ತೇನೆ. ತೆಂಗಿನ ಮರಕ್ಕೆ, ಬಾಳೆ ಮರಕ್ಕೆಲ್ಲ ಹಾಕಲ್ಲ, ತುಂಬ ಆಗುತ್ತೆ ನೀರು. ಯಾಕಂದರೆ ಬಾವಿ ನೀರು ಸರಿ ಇಲ್ಲ, ಮತ್ತು ಮುನ್ಸಿಪಾಲ್ಟಿ ನೀರು ತುಂಬ ಬಿಲ್ ಬರುತ್ತಲ್ವ, ಹಾಗೆ ವಾರಕ್ಕೆ 2 ದಿನ ಹಾಕ್ತೇನೆ. ಬಾಕಿ ಸಣ್ಣ ಪುಟ್ಟ ಗಿಡಕ್ಕೆಲ್ಲ ಡೈಲಿ ಹಾಕ್ತೇನೆ. ಬಾಳೆ ಮರಗಳು ತುಂಬ ಇದೆ, ತೆಂಗಿನ ಮರಗಳು ಇಷ್ಟೇನಿಲ್ಲ, 2 ಇದೆ. ಅದರಲ್ಲಿ ಒಂದು ಮಾತ್ರ ಪೀಕು ಬರುತ್ತೆ. ಹಾಗೆ ಬಾಳೆ ಮರ ಗೊನೆ ಬಂದದೆಲ್ಲ ಬಿದ್ದು ಹೋಗುತ್ತೆ. ಎಂತ ಮಾಡೋದು ಮಾರೇರೆ, ನೀರು ಹಾಕೋದು ಆಸೆಯಿಂದ. ಹಾಗೆ ಪಾಲಿಗೆ ಎಷ್ಟು ಬರುತ್ತೆ ಅಷ್ಟೇ ಅಲ್ವಾ ನಮಗೆ ಲೈಫಲ್ಲಿ. ಹಾಗೆ ಆ ಸೈಡು ಎದುರಿಂದ ಪೈಪ್ ತಂದು ಇಲ್ಲಿವರೆಗೆ ತಂದು ಬಿಟ್ಟಿದ್ದೇನೆ. ಇಲ್ಲೊಂದು ಸ್ವಲ್ಪ ಕನೆಕ್ಷನ್ ಕೊಟ್ಟಿದ್ದೇನೆ, ಅಷ್ಟುದ್ದ ಪೈಪ್ ಇಲ್ಲ ಅಂತ, ಹಳೆ ಪೈಪ್ ಒಟ್ಟಿಗೆ. ಹಾಗೆ ತಂಪಾಗಿದೆ ನೋಡಿ ಎಲ್ಲ ಕಡೆ. ಇನ್ನು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಧೂಮಾವತಿ ದೇವಸ್ಥಾನಕ್ಕೆ ಮತ್ತು ನಾಗಬನಕ್ಕೆ ಹೋಗಿ ಕಾಣಿಕೆ ಹಾಕಿ ಬರಲಿಕ್ಕೆ ಉಂಟು. ಪ್ರತಿ ತಿಂಗಳು ಹೋಗಿ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಕಾಣಿಕೆ ಹಾಕಿ ಬರ್ತೇನೆ. ಅದೊಂದು ಪದ್ಧತಿ, ಮನಸ್ಸಿಗೆ ಸಮಾಧಾನ. ಎಷ್ಟಂದರೂ ಮೊದಲಿಂದ ಮಾಡ್ಕೊಂಡು ಬಂದದ್ದಲ್ವ, ಕೆಲವೊಂದು ಆಚರಣೆಗಳು ತಪ್ಪಿದರೆ ಮನಸ್ಸಿಗೆ ಏನೋ ಇದಾಗತ್ತೆ. ಹಾಗೆ ನಂಬಿಕೆ, ಒಳ್ಳೆಯದು ಮಾಡು ದೇವರೇ ಅಂತ. ಹಾಗೆ ನಾವು ಎಲ್ಲಿರ್ತೀವಿ ಅಲ್ಲಿಯ ದೈವಕ್ಕೆ, ನಾಗಬನಕ್ಕೆ ಎಲ್ಲ ನಾವು ನಡ್ಕೊಳ್ಳೋದು ಒಳ್ಳೆಯದು. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಕಲಿತಾರೆ ಅಲ್ವಾ. ಹಾಗೆ ತುಂಬಾ ಬಿಸಿಲಿದೆ, ಬಿಸಿಲು. ಹಾಗೆ ಇಲ್ಲೊಂದು ಕಡೆ ಒಬ್ಬರ ಮನೆಗೆ ವಿಶೇಷ ಇದೆ ಕಾಣುತ್ತೆ. ಜನರೆಲ್ಲ ಬಂದಿದ್ದಾರೆ, ರೆಡಿಯಾಗಿ ಪೂಜೆ ನಡೀತಾ ಇದೆ. ಹಾಗೆ ಇಲ್ಲೊಂದು ಸೈಡು ತುಂಬ ಬಲ್ಲೆ ಇತ್ತಾಯ್ತಾ, ನೋಡುವಾಗ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ಅದನ್ನು ಏನೋ ಮನೆಗಿನೇ ಮಾಡ್ತಾರೆ ಕಾಣುತ್ತೆ. ಎಷ್ಟು ಕ್ಲೀನ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಜಾಗ. ಮೊದಲೆಲ್ಲ ಎಷ್ಟು ವರ್ಷದಿಂದ ನಾವು ಮದುವೆ ಆದಿ ಬಂದಾಗಿಂದ ನೋಡ್ತಾ ಇದ್ದೇವೆ. ಆ ಬಲ್ಲೆಯಲ್ಲಿ ಅಷ್ಟು ದೊಡ್ಡ ಜಾಗ ಇದೆ ಅಂತಲೇ ತೋರ್ತಿರ್ಲಿಲ್ಲ ಆಯಿತಾ. ಈಗ ನೋಡಿ ಎಷ್ಟು ದೊಡ್ಡ ಜಾಗ ಆಗಿದೆ ಅಂತ. ಹಾಗೆ ವರ್ಕರ್ಸ್ ಇದ್ದಾರೆ ನೋಡಿ. ಇನ್ನೇನು ನಾಗಬನ ಬಂದೇ ಬಿಡ್ತು. ಇನ್ನೊಂದು ಸ್ವಲ್ಪ ನಮಸ್ಕಾರ ಮಾಡಿ ನೋಡಿ ನಮ್ಮ ನಾಗದೇವರು. ಹಾಗೆ ಸ್ವಲ್ಪ ಕಾಣಿಕೆ ಹಾಕಿ ಅಲ್ಲಿಂದ ಹೊರಡುದು ನಾನು. ಕಾಪಾಡಪ್ಪ ದೇವರೇ ಅಂತ. ಸ್ವಲ್ಪ ಕಾಣಿಕೆ ಅಂತ ಕಾಣ್ಬೋದು. ನಾವು ಅಲ್ಪ ಸ್ವಲ್ಪದಿಂದನೇ ಜಾಸ್ತಿ ಆಗೋದಲ್ವ. ಎಲ್ಲರೂ ಸ್ವಲ್ಪ ಹಾಕಿ ಒಮ್ಮೆಲೆ ಹಾಗೆ ಹಾಕ್ಕೊಡೋಕ್ಕೂ ನಮಗೆ ಆಗಬೇಕಲ್ವ. ಹಾಗೆ ದೇವರೇ ಅಂತ ಒಂದು ಅವಕಾಶ ಕೊಡು, ಒಳ್ಳೇದು ಮಾಡು ಅಂತ ಹೇಳಬೇಕಷ್ಟೇ. ಇದು ಧೂಮಾವತಿ ದೇವಸ್ಥಾನ. ಧೂಮಾವತಿ ದೈವ ಕಾಪಾಡಮ್ಮ ಅಂತ ಹೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ಕೂಡ ಹೊರಟೆ. ನಿಂತು ನಮಸ್ಕಾರ ಮಾಡೋಕ್ಕಾಗಲ್ಲ, ಅಷ್ಟಕ್ಕೊಂದು ಬಿಸಿಲಿದೆ ಆಯಿತಾ, ಸುಡತ್ತೆ. ಹಬ್ಬ ಸಾಕಾಯಿತು ಮಾತ್ರ. ಹೋಗಿ ಬರುವಾಗ ಎಷ್ಟು ಹತ್ತಿರ ಇದ್ದರೂ ಕೂಡ ನಿಲ್ಲಕ್ಕಾಗಲ್ಲ, ಹೋಗಿ ಬರೋಕ್ಕಾಗಲ್ಲ, ಹಾಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಎಲ್ರಿಗೂ. ಹಾಗೆ ಈಗ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಏನೋ ತುಂಬ ಕಷ್ಟಗಳೇ ಬರುತ್ತಲ್ಲ ನನಗೆ, ಯಾವಾಗಲೂ ಕಷ್ಟ ಅಂತಿರುವಾಗ ಏನೋ ಒಂದು ನಮಸ್ಕಾರ ಮಾಡಿ ಬಂದರೆ ನಮಗೇನೋ ಒಂದು ಎದುರಿಸಬಹುದು ಇನ್ನು ಅಂತ ಏನೋ ಒಂದು ಧೈರ್ಯ ಬರುತ್ತೆ. ಪೂರ್ವಜರಿಂದ ಹಾಗೆ ನಡ್ಕೊಂಡು ಬಂದದಲ್ವ, ಅದಕ್ಕೆ ಅಲ್ವಾ ದೇವರು ಒಂದು ಚೈತನ್ಯ ಶಕ್ತಿ ಇದ್ದೇ ಇದೆ, ಇಲ್ಲ ಅಂತಲ್ಲ. ಹಾಗೆ ನಮಸ್ಕಾರ ಮಾಡಿ ಬರುವಾಗ ಏನೋ ನಮಗೆ ಹಿರಿಯರು ನಮ್ಮ ಜೊತೆಗಿದ್ದಂಗೆ, ತಂದೆ ತಾಯಿ ಎಲ್ಲ ಜೊತೆಗಿರುವಾಗ ಧೈರ್ಯ ಅಲ್ವಾ, ಅದೇ ರೀತಿ ಮನಸ್ಸು ಧೈರ್ಯದಲ್ಲಿದ್ದರೆ ಏನು ಬೇಕಾದರೂ ಎದುರಿಸ್ಬೋದು ಅಲ್ವಾ. ಹಾಗೇನು ನಾನು ಮನೆಗೆ ಬಂದು ಬಿಸಿಲಲ್ಲಿ ಏನೋ ಒಣ ಹಾಕಿದ್ದೇನೆ, ಎಂಥ ಒಣ ಹಾಕಿದ್ದೇನೆ ಅಂತ ತೋರಿಸ್ತೇನೆ ನೋಡಿ. ಇದುವೇ ಏನು ಗೊತ್ತಿರ್ಬೋದಾ,
ಹೇಳ್ತೇನೆ ನೋಡಿ. ಇದು ಮೆಣಸು, ಹಸಿ ಮೆಣಸು ಅಥವಾ ಗ್ರೀನ್ ಚಿಲ್ಲಿ ಏನು ಹೇಳ್ತಾರೆ ಅದನ್ನು ಮಜ್ಜಿಗೆ ಮೆಣಸು ಅಂತ ಮಾಡಿಟ್ಟಿದ್ದೇನೆ. ಅದನ್ನು ಬಿಸಿಲಿಗೆ ಒಣ ಹಾಕೋದು, ಅದಿನ್ನು ಕರಮ್ ಕರುಮ್ ಆಗೋವರೆಗೆ ಒಣಗಿಸೋದು, ಆಮೇಲೆ ಕರಿದು ತಿನ್ನೋದು ಊಟದ ಜೊತೆಗೆ. ಮಜ್ಜಿಗೆ ಮೆಣಸು ಅಂತ ಅದು ಹೇಗೆ ಮಾಡ್ತಾರೆ, ಏನು ಕತೆ ಅಂತ ಇನ್ನೊಂದು ದಿನ ಹೇಳ್ತೇನೆ, ನಾನು ತೋರಿಸ್ತೇನೆ. ಹಾಗೇ ದಾಳಿಂಬೆ ಹಣ್ಣು ತಂದಿದ್ದಿತ್ತಲ್ವ, ಅದರ ಸಿಪ್ಪೆಯನ್ನೆಲ್ಲ ಒಣ ಹಾಕಿರ್ತೇನೆ ನಾನು. ಯಾಕಂದರೆ ಹೊಟ್ಟೆ ಅಪ್ಸೆಟ್ ಆದಾಗೆಲ್ಲ ಅದನ್ನು ಕಷಾಯ ಮಾಡಿ ಕುಡಿದ್ರೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ದಾಳಿಂಬೆ ಹಣ್ಣು ತಂದಾಗೆಲ್ಲ ಸಿಪ್ಪೆಯನ್ನು ಎಸೆಯೋದೇ ಇಲ್ಲ. ಅದನ್ನು ಚೆನ್ನಾಗಿ ಬಿಸಿಲಲ್ಲಿ, ಹೇಗೂ ಬಿಸಿಲುಂಟೆ ಈಗ, ಅದನ್ನು ಒಣಗಿಸಿ ಇಟ್ಕೊಬಿಡೋದು. ವರ್ಷಕಾಲಿಡೀ ಏನೂ ಆಗಲ್ಲ. ಹಾಗೆ ನೀವು ಕೂಡ ದಾಳಿಂಬೆ ಹಣ್ಣು ತಂದರೆ ವೇಸ್ಟ್ ಮಾಡಬೇಡಿ. ಹಣ್ಣನ್ನು ತಿಂದುಬಿಟ್ಟು ಸಿಪ್ಪೆಯನ್ನು ಕಷಾಯಕ್ಕೆ ಇದಕ್ಕೆ ಎಷ್ಟು ಮನೆಮದ್ದು ಮಾಡೋಕ್ಕೆ ಯೂಸ್ ಆಗುತ್ತೆ ಗೊತ್ತಾ. ಸುಮ್ಮನೆ ವೇಸ್ಟ್ ಮಾಡಬಾರ್ದು. ನೋಡಿ, ಸಂಪು ಮೇಲೆ ಹೀಗೆ ಒಣ ಹಾಕಿ ಬಿಡಬೇಕು. ಒಂದು 6-7 ಬಿಸಿಲಾಗುವಾಗ ಚೆಂದ ಕರಮ್ ಕರುಮ್ ಆಗಿರುತ್ತೆ. ಹಾಗೆಯೇ ಕೊಬ್ಬರಿ ಸ್ವಲ್ಪ ಒಣಗಿಸಿಟ್ಟಿದ್ದೇವೆ. ಇದೆಲ್ಲ ಬುಗುಟು ಬಂದ್ಬಿಟ್ಟಿದೆ, ಬೂಸ್ಟು ಬುಗುಟು ಅಂತಾರಲ್ಲ, ಬಂದ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ರೇಟಲ್ಲಾದ್ರೂ ಸಿಗತ್ತೆ, ಎಣ್ಣೆಯಾದ್ರೂ ಸಿಗತ್ತೆ, ತಲೆಗೆ ಹಾಕ್ಕೊಳಕ್ಕಾಗತ್ತಲ್ವ. ಹಾಗೆ ಬಿಸಿಲಲ್ಲಿ ಒಣಗಿಸೋದೇನಿದೆ, ಎಲ್ಲ ಮೇ ತಿಂಗಳಲ್ಲಿ ಒಣಗಿಸಿ ಇಟ್ಕೊಬಿಡ್ಬೇಕು. ಆಮೇಲೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮನೆ ಮದ್ದಿಗಾಗಲಿ ಇದಕ್ಕಾಗಲಿ ಅಷ್ಟಲ್ಲದೆ ಬೇಳೆಕಾಳುಗಳನ್ನು ಕೂಡ ಎಲ್ಲ ಯಾವುದೆಲ್ಲ ಹಾಳಾಗೋ ಒಂದು ಹಂತದಲ್ಲಿದೆ, ಎಕ್ಸ್ಪೈರಿ ಡೇಟ್ ಆಗೋ ಹಂತದಲ್ಲಿದೆ, ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಬಿಡೋದು. ನಾವಂತೂ ಹಾಗೆ ಮಾಡ್ತೇವೆ. ಅದರಿಂದ ಎಲ್ಲ ಕೂಡ ಮಳೆಗಾಲ ಚಳಿಗಾಲಕ್ಕೆ ಪ್ರಾಬ್ಲಮ್ ಆಗಲ್ಲ ನೋಡಿ. ಹುಳ ಹುಪ್ಪಟಿ ಏನೂ ಬರಲ್ಲ ಬೇಳೆಕಾಳುಗಳಿಗೆ. ಈಗೆಲ್ಲ ಜನರು ಸ್ವಲ್ಪವೇ ತಂದ್ಕೊಳ್ಳೋದು. ನಮ್ಮ ಅಮ್ಮ ಎಲ್ಲ ತುಂಬ ತಂದಿಟ್ಕೊಳ್ಳೋದು. ಮೊದಲೆಲ್ಲ ನಮ್ಮ ಸೈಡಲ್ಲಿ ವರ್ಷ ಪೂರ್ತಿ ಆಗೋಷ್ಟು ಬೇಳೆಕಾಳು ತಂದಿಟ್ಕೋತಿದ್ರು. ಅಲ್ಲೊಂದು ಕನ್ನಡಿ ಇಟ್ಟಿದ್ದೇನೆ, ಯಾಕಂದರೆ ಅದೊಂದು ಉಂಟು, ಕಾಗೆಗಳೆಲ್ಲ ಬಂದು ಮುಟ್ಟಲ್ಲ ಅಂತ, ರಿಫ್ಲೆಕ್ಟ್ ಆಗುತ್ತಲ್ವ ಅದು, ಹಾಗೆ ಬರಲ್ಲ ಅಂತ. ಅದೊಂದು ಹೌದೋ ಅಲ್ಲೋ ಗೊತ್ತಿಲ್ಲ. ನೋಡಿ, ಮಜ್ಜಿಗೆ ಮೆಣಸು ಇಷ್ಟರ ಮಟ್ಟಿಗೆ ಒಣಗಿದೆ. ಇನ್ನೊಂದು 4-5 ಬಿಸಿಲು ಆಗಬೇಕು. ಆಮೇಲೆ ತೋರಿಸ್ತೇನೆ ಹೇಗಾಗಿದೆ ಅಂತ. ನೋಡಿ ಉರಿ ಬಿಸಿಲು ಹೇಗುಂಟು ಅಂತ ಅಲ್ವಾ, ಕಂಡಬಟ್ಟೆ ಬಿಸಿಲು. ನಾನಂತೂ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಬಟ್ಟೆ ಎಲ್ಲ ಒಣ ಹಾಕಿ ಹೋಗಿದ್ದೆ. ಅಮ್ಮನ ಸೀರೆ ನೋಡಿ, ಗಾಳಿಗೆ ಚೆಂದ ಅನ್ಸುತ್ತಲ್ಲ ಈ ಸೀರೆಗಳೆಲ್ಲ ಹೀಗೆ ಕುಣಿಯೋದು ಗಾಳಿಗೆ. ಖುಷಿ, ಬಟ್ಟೆಗಳೆಲ್ಲ ಒಣಗಿಸಿದಾಗ ಹೀಗೆಲ್ಲ ಕುಣಿತಾ ಇರ್ತಾವಲ್ಲ, ಖುಷಿ ಆಗುತ್ತೆ ನನಗೆ. ಹಾಗೆ ಅಮ್ಮನ ಕಾಟನ್ ಸೀರೆ ಎಲ್ಲ ಕೂಡ ಚಂದದಿದೆ. ಖುಷಿ ನನಗೆ ಕಾಟನ್ ಸೀರೆ. ಅದರ ಬಗ್ಗೆ ಕೂಡ ಇನ್ನೊಂದು ದಿನ ಹೇಳ್ತೇನೆ, ಕಾಟನ್ ಸೀರೆಯ ಸ್ಟೋರಿಗಳು, ಓಕೆನಾ. ಹಾಗೆ ತುಂಬಾ ಮಾತಾಡೋಕ್ಕಿರುತ್ತಲ್ವ ನಿಮ್ಮೊಟ್ಟಿಗೆ, ಎಷ್ಟು ಮಾತಾಡೋಕ್ಕಿರುತ್ತೆ ಮಾರೇರಿ. ಈಗ ಇಲ್ಲಿ ನಾವು ಸಂಜೆ ಟೈಮಿದು ಟೀ ಎಲ್ಲ ಕುಡಿದ್ಬಿಟ್ಟು ಎದುರಿನ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಹೀಗೆ ಇದು ಹಾಕಿಟ್ಟಿದ್ದೇವೆ, ಚೀಲ. ಪ್ಯಾಕೆಟ್ ಹಾಲಿನವರು ಹಾಲನ್ನು ಅದರಲ್ಲಿ ಹಾಕಿಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ತೊಗೊಂಡು ಬಂದುಬಿಡೋದು. ಹಿಂದ್ಗಡೆ ನೋಡಿ ಹೇಗೆ ಬಲ್ಲೆಗೆ ಬೆಂಕಿ ಕೊಟ್ಟಿದ್ದಾರೆ. ಎಷ್ಟು ಹೊಗೆ ಅಂದರೆ ದೇವರೇ, ಯಾಕೆ ಇವರೆಲ್ಲ ಹೀಗೆ ಮಾಡ್ತಾರೆ ಅಂತ ಎಷ್ಟು ಅರ್ಥವೇ ಆಗಲ್ಲ. ಅಂದರೆ ಹೆಲ್ತ್ ಸರಿ ಇದ್ದವರಿಗೆ ಅರ್ಥ ಆಗಲ್ಲ ರೀ. ಈ ರೀತಿ ಹೊಗೆ, ಈ ರೀತಿ ಬಲ್ಲೆಗೆ, ಕಸಕ್ಕೆ, ಒಣ ಕಸ ಹಸಿ ಕಸ ಅಂತೆಲ್ಲ ಒಟ್ಟು ಸೇರಿಸಿ ಕ್ಲೀನ್ ಮಾಡಿ ಲೇಔಟಲ್ಲಿ ಅದು ಹೀಗೆ ಬೆಂಕಿ ಕೊಟ್ಬಿಡ್ತಾರೆ. ಹೊಗೆ ಅಂದರೆ ಹೊಗೆ, ಎಷ್ಟು ಪೊಲ್ಯೂಷನ್ ಅಲ್ವಾ. ಅದನ್ನು ಎಲ್ಲ ಸೇರಿಸಿ ಯಾವುದಾದ್ರೂ ಒಂದು ಮರದ ಕೆಳಗೆ ಹಾಕಿಬಿಟ್ರೆ ಏನಾಗುತ್ತೆ ಅಂತ ಗೊಬ್ಬರ ಆಗಲ್ವಾ. ಈಗ ನಮ್ಮಂಥವರು, ಹುಷಾರಿಲ್ಲದವರು ಅಥವಾ ನನ್ನ ಅಮ್ಮನಂಥವರಿಗೆ, ವೀಸಿಂಗ್ ಇರೋರಿಗೆ ಎಷ್ಟು ಜನ ಇರ್ತಾರೆ, ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ಅದು ಸಂಜೆ ಟೈಮ್ ಹೀಗೆಲ್ಲ ಬೆಂಕಿ ಕೊಟ್ಟು ಹೀಗೆಲ್ಲ ಹೊಗೆ ಬಂದು ಅದು ಅಲ್ಲೇ ಕೂತಿರುತ್ತೆ. ಅಂದರೆ ನಮ್ಮದು ಹೈವೇ ಮೇಲಲ್ಲ ಮನೆಗಳು, ಎಲ್ಲ ಸ್ವಲ್ಪ ಡೌನಲ್ಲ, ಸಮುದ್ರ ಲೆವೆಲ್ಲಿಗಲ್ವ. ಹಾಗೆ ಎಲ್ಲ ವಾತಾವರಣದಲ್ಲಿ ಅದೇ ಇರುತ್ತೆ. ರಾತ್ರಿ ಎಲ್ಲ ಒಂಥರ ದಮ್ಮು ಕಟ್ಟಿದಂಗೆ ಆಗುತ್ತೆ. ಎಷ್ಟೋ ಸಲ ಹೇಳಿದ್ದೇನೆ, ಇಲ್ಲ ಅವರಿಗೆ ಅರ್ಥ ಆಗಲ್ಲ. ಗಾಳಿ ಬರುತ್ತೆ ಮೇಡಮ್, ಹೋಗುತ್ತೆ ಮೇಡಮ್ ಅಂತ ಹೇಳಿಬಿಡ್ತಾರೆ. ಯಾವುದು ನಮ್ಮ ಕೈಯಲ್ಲಿಲ್ಲ ಅಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಹೊಗೆ ಅಂತ. ಸರಿನಾ ಇದು ಏರ್ ಪೊಲ್ಯೂಷನ್ನು. ಆದಷ್ಟು ಎಷ್ಟೆಷ್ಟು ದೊಡ್ಡ ಮರಗಳಿರ್ತವೆ, ಅವುಗಳಿಗೆಲ್ಲ ಚಂದದಲ್ಲಿ ಒಟ್ಟು ಸೇರಿಸಿ ನಾವು ಮಾಡ್ತೇವಲ್ವ. ನಮ್ಮ ಮನೆ, ನಮ್ಮ ಅಂಗಳದ ಹುಲ್ಲನ್ನೆಲ್ಲ ತೆಗೆದ್ರೆ ನಾವು ನಮ್ಮ ತೆಂಗಿನ ಮರದ ಬುಡಕ್ಕೆ, ಬಾಳೆ ಮರದ ಬುಡಕ್ಕೆ ಹಾಕಿಬಿಡೋದು. ನೀರು ಹಾಕುವಾಗ ಗೊಬ್ಬರ ಆಗುತ್ತೆ.
ನೋಡಿ ನಮ್ಮ ತೆಂಗಿನ ಮರದ ಹತ್ರ ಎಲ್ಲ ಹಾಕಿದ್ದೇವೆ. ಹಾಗೆ ಎಷ್ಟು ಚಂದದ ವಾತಾವರಣ, ಎಷ್ಟು ಚಂದ ಸಂಜೆ ಟೈಮು ಸನ್ಸೆಟ್ಟು, ಎಷ್ಟು ಖುಷಿಯಾಗತ್ತೆ. ಈ ಸೈಡಲ್ಲೆಲ್ಲ ಈ ರೀತಿ ಕಾಣಿಸುತ್ತಾ. ಆಮೇಲೆ ಆ ಸೈಡ್ ತೋರಿಸ್ತೇನೆ ನೋಡಿ. ಇದೆಲ್ಲ ಚಂದದ ವಾತಾವರಣವನ್ನು ಆ ರೀತಿ ಹೊಗೆ ಹಾಕಿ ಹಾಳು ಮಾಡಿ ಬಿಡ್ತಾರೆ. ಅದಕ್ಕೆ ಹೇಳೋದು, ಹೆಲ್ತ್ ಸರಿ ಇದ್ದವರಿಗೆ ಯಾವ ಕಷ್ಟ ಅರ್ಥ ಆಗಲ್ಲ ಅನ್ನೋದು ಇದೆ. ಎಲ್ಲರೂ ಹಾಗೆಯೇ ಮಾಡ್ತಾರೆ. ಇಲ್ಲಿ ನೋಡಿ, ಆ ಸೈಡಲ್ಲಿ ಆ ರೀತಿ ಹೊಗೆ, ಈ ವಾತಾವರಣದ ಚಂದ, ಗಾಳಿ ಇದೆಲ್ಲ ನೋಡಿ. ಅಲ್ಲಿ ನೋಡಿ, ಅದೆಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಹೇಳಿ ಪ್ರಯೋಜನ ಇಲ್ಲ. ಇದು ಮರುದಿನದ ವ್ಲಾಗ್. ಬೆಳಿಗ್ಗೆ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೇನೆ. ಈಗ 2 ದಿನಕ್ಕೊಮ್ಮೆ ನೀರು ಬರೋದಲ್ವ, ಮುನ್ಸಿಪಾಲ್ಟಿ ನೀರು. ಹಾಗೆ ಇದಕ್ಕೆಲ್ಲ ಹಾಕಿ ಬಿಡೋದು. ಬಾಕಿ ಟೈಮ್ ಕೂಡ ಡೈಲಿ ಇವುಗಳಿಗೆಲ್ಲ ನೀರು ಹಾಕ್ತೇನೆ ನಾನು ತಪ್ಪದೆ. ಆದರೆ ಬಾಳೆ ಮರಕ್ಕೆ, ತೆಂಗಿನ ಮರಕ್ಕೆ ಮಾತ್ರ ವಾರಕ್ಕೆ 2 ದಿನ ಹಾಕ್ತೇನೆ ಅಷ್ಟೇ. ಬೆಳಗ್ಗೆ ಎಲ್ಲ ಹೀಗೆಲ್ಲ ನೀರು ಹಾಕಿ ಹುಸ್ಸಪ್ಪ ಅಂತ ಕುತ್ಕೊಳ್ಳುವಾಗ ಒಂದು ಮಳೆ ಬಂತು ಮಾರಿರೇ. ಎಂಥ ಮಳೆ ನೋಡಿ, ಒಮ್ಮೆ ನೋಡಿ ನೀವೇನೆ. ಹಾಕಿದ್ದಾಯ್ತಾ, ಸಡನ್ನೇ ಬಂದಿದೆ ಮಾರೇರೆ ಮಳೆ. ಅದರ ಮಾತ್ರ ವಾತಾವರಣ ತಂಪಾಯಿತು. ಸೆಕೆ ಸೆಕೆ ಸೆಕೆ, ಉರಿ ಉರಿ, ಮೈ ತುಂಬ ಬೆವರು, ಸಾಲೆಗಳು, ಗುಳ್ಳೆಗಳು, ಸಾಕಾಗಿ ಹೋಗಿತ್ತು ಎಲ್ರಿಗೂ ಕೂಡ. ಒಮ್ಮೆ ಎಲ್ಲರಿಗೆ ತಂಪಾಯಿತು, ಮನುಷ್ಯರಿಗೆ, ಗಿಡ ಮರಕ್ಕೆ ಅಲ್ವಾ, ಎಲ್ರಿಗೂ ಕೂಡ ತಂಪಾಯಿತು ಒಮ್ಮೆ ಮಾತ್ರ. ಹಬ್ಬ ಅಂತ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸುಮಾರು ವಿಷಯಗಳಾಯ್ತಲ್ವ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.